Welcome back to my YouTube channel, Sinchana Mohan Vlogs. ಇವತ್ತು 27th ಮಾರ್ಚ್, ನಾಳೆ ಅಮ್ಮಂದು ಬರ್ಡೇ. ಸೊ ಎವ್ರಿ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಸೊ ಹಾಗೆ ಮಾಡ್ತೀವಿ. ಪಾಪ ಅಮ್ಮ ಅಪ್ಪನ ಬರ್ಡೇ ಎಲ್ಲ ಹೊರಗಡೆ ಸೆಲೆಬ್ರೇಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಅಪ್ಪ ಆದರೆ ಮೆಡಿಕಲಲ್ಲಿ ಇರ್ತಾರೆ, ಅವ್ರು ಬಂದು ಅಷ್ಟು ಕೇರ್ ತೊಗೊಳಕ್ಕಾಗಲ್ಲ, ಅಂದರೆ ಲೈಕ್ ಅವ್ರ ಕಡೆ ಎಲ್ಲ ಅರೇಂಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಮ್ಮನಿಗೆ ಒಂದು ಇಷ್ಟ, ಕಾರಲ್ಲಿ ಹಿಂದೆ ಡೆಕೋರ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಅದನ್ನು ಆ ಥೀಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಆದಷ್ಟು ನಮ್ಮನೇಲಿ ಡೆಕೋರ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ನಾವೇ. ಎಣ್ಣೆ ತಕ್ಕದು, ಚಿಣ್ಮಿಣ್ಕಿ ಎಲ್ಲ, ಲೈಟಿಂಗ್ಸ್ ಎಲ್ಲ ಮನೇಲಿದೆ, ಜಸ್ಟ್ ಬಲೂನ್ ಬೇಕು. ಸೊ ಅದನ್ನು ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ನಾನು ಮಡ್ನಿ ಕೆಲಸ ಐತಿ, ಇಬ್ಬಿಬ್ರು ಹೋದರೆ ಡೌಟ್ ಬರುತ್ತೆ ಅಂದ್ಬಿಟ್ಟು ನನ್ನ ತಮ್ಮನ ಅಂಗಡಿಗೆ ಕಳಿಸ್ಬಿಟ್ಟು ಫೋನ್ಪೇ ಮಾಡ್ತಾಳೆ, ಅಕ್ಕಕ್ಕೂ ತೊಗೊಂಬಾರೋ ಅಂತ ನಂಬರೆಲ್ಲ ಬತ್ತು ಕಳಿಸಿದ್ರೆ ಅಂಗಡಿ ಅವನು ಅಕ್ಕನ ಕರ್ಕೊಂಬ ಅಂತ ಹೇಳಿದಾನಂತೆ. ಸೊ ಅದಕ್ಕೆ ಹೋಗಿ ವಿಚಾರಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿಬಿಟ್ರೆ ಕಷ್ಟ. ಏಯ್ ನೋಡಿ ಹಿಂಗೆ ಗಾಡಿ ತೆಗಿತಾನೆ. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ. ನಮ್ಮ ಅಮ್ಮ ಡೆಕೋರೇಷನ್ ಐಟಮ್ ಎಲ್ಲ ಹುಡುಕ್ಬಿಡ್ತಾಯಿದ್ದಾರೆ, ಅವ್ರಿಗೆ ಗೊತ್ತಾಯ್ತು ಆಲ್ರೆಡಿ ಏನೋ ಮಾಡ್ತಿದ್ದಾರೆ ಅಂತ. ಈ ಕಡೆ ಯಾವ ಅಂಗಡಿಗೆ ಹೋಗಿದ್ದೋ ನೀನು? ಮತ್ತು ಎಲ್ಲಿ ಹೋಗೋಣ? ಕೇಕ್ ಇವಾಗ ತೊಗೊಳೋದಲ್ಲ, ಆನ್ಲೈನ್ ನೋಡೋರು. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗೆ ಡೆಕೋರೇಷನ್ ಮಾಡ್ತೀವಿ ಪ್ರತಿಯೊಂದು. ಅಲ್ಲೇ ನಿಯರ್ ಬೈ ಬೇಕ್ರಿಯಲ್ಲಿ ಕ್ಯಾಂಡಲ್ಸ್ ಮತ್ತು ಬಲೂನ್ ಎಲ್ಲ ತೊಗೊಂಡ್ವಿ. ಅದ್ರ ಜೊತೆ ಚಿಕ್ಕ ಕೇಕ್ ತೊಗೊಂಡಿದ್ವಿ, ಬಿಕಾಸ್ ಯಾರೂ ತಿನ್ನಲ್ಲ. ಸೊ ಅದಕ್ಕೆ ನಾಳೆ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಚಿಕ್ಕದೊಂದು ಕಪ್ ಕೇಕ್ ಥರ ತೊಗೊಂಡಿದ್ದೀವಿ. ಇಲ್ಲಪ್ಪ ನೀನು ಹೋಗು, ನಾ ಬರ್ತೀನಿ. ಸೊ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಕಡೆಯಿಂದ ಗಿಫ್ಟ್ ಬಂದಿರೋದು ಅಮ್ಮಂಗೆ, ಓಪನ್ ಮಾಡಿಬಿಟ್ಟು ಅಂತ ಹೊಸ ಕಾಲು ಗೆಜ್ಜೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಒಟ್ಟು ಕಾಲು ಗೆಜ್ಜೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಾರ್ಮಲ್ ಬೇಸಿಕ್ ಡಿಸೈನೇ. ಬ್ಲರ್ ಆಗ್ತಿದೆ ಏನಕ್ಕೆ. ಸೊ ಇವಾಗ ನಾವು ಡೆಕೋರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕಾರ್ ಕೀ, ನನ್ನ ಗಾಡಿ ಕೀನೂ ತಂದುಬಿಟ್ಟಿದ್ದೀನಿ ಲೂಸ್ ಥರ. ಸೊ ಕಾರಲ್ಲಿ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಅಪ್ಪ ಬಂದರು, ಊಟ ಮಾಡ್ತಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಅಡಿಕೆಯಲ್ಲಿ ಎಷ್ಟು ಗಲೀಜಿದೆ ಅಂತ ತೋರಿಸ್ತೀವಿ. ಈಗ ರಿಯಾಲಿಟಿ ಇಷ್ಟಿದೆ, ಇಷ್ಟನ್ನು ಕ್ಲೀನ್ ಮಾಡ್ಬೇಕು. ಏನು ಕೂತ್ಕೋತೀಯಾ? ಕೂತ್ಕೊಳ್ಳೋದಲ್ಲ, ನಾನು ಮಾಡ್ತೀನಿ. ಇದೆಲ್ಲ ತೆಗ್ದು ಮುಂದೆ ಹಾಕೋಣ. ಬೈಯಲ್ಲ ತಾನೇ, ಆಮೇಲೆ ಅದಕ್ಕೂ ಬೈದ್ಗಿರೋರು. ಅದು ಪೈಪ್ ಹೊರಗಡೆ ಹಾಕ್ಬಿಡು. ಇದೆಲ್ಲ ಮೆಡಿಕಲ್ ಕ್ಲೀನ್ ಮಾಡುವಂಥದ್ದು. ಇದು ಎಲ್ಲ ಬಿಲ್ಸು ಮೆಡಿಕಲ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ನೀರು ಎಷ್ಟು ಗಲೀಜಿದೆ ಗೈಸ್, ಎಷ್ಟು ಗಲೀಜಿದೆ. ಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ ಇವರು. ನೀರು ಸೋತಿದೆ ಕಣೋ. ಅದಾದಮೇಲೆ ಛತ್ರಿ ಇದೆ ನೋಡಿ, ಸುಮ್ಮನೆ ಎಲ್ಲ ವೇಸ್ಟ್ ಥಿಂಗ್ಸ್ ಎಲ್ಲ ಇಟ್ಕೊಂಡು ಅದು ನೋಡ್ಕೊಂಡು ಹಾಕೋ ಅಲ್ಲಿಗಿಲ್ಲಿ ಇದ್ದತ್ತು. ಇದೊಂದು ಮುಂದೆ ಇಡಬೇಕು, ಬಿಕಾಸ್ ಬ್ಯಾಗ್ ಸಾಕಾಗಲ್ಲ. ತಗೋ ಮುಂದೆ ಇಟ್ಬಿಡೋದನ್ನ. ಸೊ ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ಪ್ರಿಂಟ್ ಮಾಡಿಸ್ಬೋದಿತ್ತು, ಬಟ್ ಮಾಡ್ತಿಲ್ಲ. ಏನು ಸುಮ್ಮನೆ ರೆಡಿ ಆಗಿದ್ದೀನಿ, ಜಸ್ಟ್ ಲಿಪ್ಸ್ಟಿಕ್ ಹಾಕೊಂಡು ಫೇಸ್ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ ಚೆನ್ನಾಗಿ ಕಾಣಿಸೋಣ ಅಂತ ನೋಡ್ಕೊಂಡೆಲ್ಲ ಎತ್ತಿಡು. ಆಮೇಲೆ ಅದಕ್ಕೂ ಬೈಗಿದ್ದಾರೆ. ಇಷ್ಟು ಭಾರ ಇದೆ ಅಂದರೆ ಲಿಟ್ರಲಿ ಇದು 100 kg ಇದೆ. ಅಷ್ಟು ಬಿಲ್ಸು ಏನೋ ಅದು. ಅದೆಲ್ಲ ಅಲ್ಲಿ ಇರಲಿ ಬಿಡಪ್ಪ. ವೀಡಿಯೋ ಮಾಡ್ತಿರ್ತೀನಿ ಬಾ. ಏನಿದೆ ಕೊಡೋಕ್ಕಿಲ್ಲಿ? ಇದೇನು ಇದು ಬೇಡ, ಇರಲಿ ಮೂಲೆಯಲ್ಲಿ. ಹೇಗೆ ಸ್ವಲ್ಪ ಲುಕ್ ಆಗಲಿ ಅಂತ ಅಂದ್ಬಿಟ್ಟು ವೈಟ್ ಆ್ಯಂಡ್ ಬ್ಲ್ಯಾಕ್ ಬಲೂನ್ ತಂದಿದ್ದೀನಿ. ಸೊ ಇವಾಗ ಅವ್ನು ಪಾಪ ಊದ್ತಾ ಇದ್ದಾನೆ. ನಂಗೆ ಊದಕ್ಕೆ ಬರುತ್ತೆ, ಬಟ್ ಕಟ್ಟೋಕ್ಕೆಲ್ಲ ಬರಲ್ಲ. ಬಾಯ್ಸೇ ಸರಿ ಅಂದ್ಬಿಟ್ಟು ಅವನು ಕೊಟ್ಬಿಟ್ಟಿದ್ದೀನಿ, ಅದನ್ನು ಮಾಡ್ತಾ ಇದ್ದಾನೆ. ಊದಾ ಸೊ ಆಲ್ರೆಡಿ 2 ಗಿಫ್ಟ್ ಬಂತು. ಒಂದು ಕಾಲು ಗೆಜ್ಜೆ, ಇನ್ನೊಂದು ಅಪ್ಪನ ಕಡೆಯಿಂದ ಸ್ವಲ್ಪ ದುಡ್ಡು ಬಟ್ಟೆ ಗಿಟ್ಟೆ ತೊಗೊಳಕ್ಕೆ. ನಾನೇನು ಅಷ್ಟು ದೊಡ್ಡವಳಾಗಿಲ್ಲ ಗಿಫ್ಟ್ ಎಲ್ಲ ಕೊಡೋ ಅಷ್ಟು. ಸೊ ನೆಕ್ಸ್ಟ್ ಇಯರ್ ಒಳ್ಳೆ ಗಿಫ್ಟ್ ಕೊಡೋಣ ಎಲ್ಲರ ಬರ್ಡೇಗೂ ನನ್ನ ಸೇವಿಂಗ್ಸಲ್ಲಿ. ಇವಾಗ ಬರ್ತಿರೋ ಪ್ರಮೋಷನ್ಸ್ ಪೇಮೆಂಟ್ಸಲ್ಲಿ ನಾನು ನನಗೆ ಏನೇನು ಬೇಕು ಎಲ್ಲ ತೊಗೋತಾ ಇದ್ದೀನಿ. ಅದಾದಮೇಲೆ ದೊಡ್ಡದು ಪೇಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ದೊಡ್ಡವ್ರಿಗೆ ಮನೆಯಲ್ಲೆಲ್ಲರಿಗೂ. ನನಗೆ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆಲ್ಲ ಎಂಜಾಯ್ ಮಾಡೋಕ್ಕೆಲ್ಲ ಇಟ್ಕೋತಾ ಇದ್ದೀನಿ, ಬಿಕಾಸ್ ಅಷ್ಟೇ ಬರ್ತಿರೋದು. ನಾಟ್ ಏನೋ ದೊಡ್ಡ ಅಮೌಂಟ್ ಎಲ್ಲ ಏನು ಬರ್ತಾಯಿಲ್ಲ. ಕಟ್ಟುವಾಗ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಇಬ್ಬರೇ ಇರೋದು. ಮೇಯ್ನ್ ಥಿಂಗ್ ಏನಂದರೆ ಹ್ಯಾಪಿ ಕರೆಕ್ಟಾಗಿ ಬಂದಿದೆ, ಬರ್ತಡೇ ಒಂದು ಉಲ್ಟಾ ಬಂದಿದೆ, ಬಿಕಾಸ್ ಅದು 2 ಅಟ್ಯಾಚ್ಡು. ಸೊ ಏನಾಗಲ್ಲ, ನಾವೇ ಅಲ್ವಾ ಅಂತ ಅಂದ್ಬಿಟ್ಟು ಹಿಂಗೆ ಹಾಕಿದ್ದೀವಿ. 10 ಮಿನಿಟ್ಸ್ ಇದೆ. ಸೊ ಕೆಳಗೆ ಬಂದ್ಬಿಟ್ಟು ಕೇಕ್ ಎಲ್ಲ ಇಟ್ಟಿವಿ. ಸೊ ತೋರಿಸ್ತೀನಿ ಹೆಂಗಿದೆ ಅಂತ. ಹೋಗು ಬಾ. ಎಲ್ಲ ಆದರೂ ಎಷ್ಟೊಂದು ಜನ ಮಲಗೇ ಇಲ್ಲ. ಬಾ. ಸೊ ಅಮ್ಮ ನೈಟ್ ಎಲ್ಲ ಬಂದ್ಬಿಟ್ರು.
ಬಾರೋ. ನೆಕ್ಸ್ಟ್ ಡೇ ಬರ್ಡೇ ದಿನ ಕಾಲೇಜಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎನಿವೇಸ್ ಇವತ್ತು ಫ್ರೈಡೇ ಅಲ್ವಾ, ಸೊ ಅದಕ್ಕೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು ಕೆಫೆ ಇದೆ, ನಮ್ಗಲ್ತು ಅಮ್ಮಂಗೆ ತುಂಬ ಇಷ್ಟ. ಅಮ್ಮಂಗೆ ಮತ್ತು ಸನತ್ಗೆ ಪಿಜ್ಜಾ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಷ್ಟ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಪಿಂಪಲ್ ಆಗಿಬಿಟ್ಟಿದೆ, ಸ್ವಲ್ಪ ಮೇಕಪ್ ಹಾಕಿದ್ರು ಪಿಂಪಲ್ಲು. ಆ್ಯಂಡ್ ಸ್ವಲ್ಪ ಶೆಕೆಗೆ ಸ್ವೆಟ್ ಆಗ್ತಿರ್ತೀನಲ್ವ ಡ್ಯಾನ್ಸ್ ಮಾಡಬೇಕಾದ್ರಲ್ಲ, ಡ್ಯಾನ್ಸ್ ಕ್ಲಾಸಲ್ಲಿದ್ದರೆ. ಸೊ ಅವಾಗ ಆ ಥರ ಪಿಂಪಲ್ ಆಗಿಬಿಟ್ಟಿದೆ. ಸೊ ಯಾವಾಗ ಹೋಗ್ತಾ ಇದ್ದೀವಿ, ಮೆಡಿಕಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಬೇಕು. ಅಮ್ಮ ಅಲ್ಲಿದ್ದಾರೆ, ಸೊ ಹೋಗ್ಬಿಟ್ಟು ನೋಡೋಣ. ಸೊ ಟೆಂಪಲ್ಗೆ ಬಂದಿದ್ದೀವಿ, ಒಳಗೆ ಹೋಗ್ತಾಯಿದ್ದೀವಿ. ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ. ಸೊ ಟೆಂಪಲ್. ಸೊ ಒಳಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಕೀನ ಇಂಥ ಮೇನ್ ರೋಡಲ್ಲಿ ಗಾಡಿಲೇ ಬಿಟ್ಬಿಟ್ಟು ಹೋಗಿದ್ದೀನಿ. ಥ್ಯಾಂಕ್ ಗಾಡ್ ಅಲ್ಲೇ ಇತ್ತು, ತಗೊಂಡೆ. ಪುನಃ ಹೋಗ್ತಾ ಇದ್ದೀನಿ ಒಳಗೆ. ಯಪ್ಪ ಅದು ಎಷ್ಟು ಸರಿ ಬಿಟ್ಟಿದ್ದೀನೋ ಪಾಪದ ಗಾಡಿ ಕೀನ. ಇದನ್ನು ದೊಡ್ಡ ದೇವಸ್ಥಾನ ಝೂ ಹತ್ರ ಐತಿಯಲ್ಲ ಅದು, ಇಲ್ಲೊಂದಿದೆ. ಸೊ ನಮ್ಮದು ಮುಗೀತು, ಆಚೆ ಬಂದ್ವಿ. ಸೊ ಇಲ್ಲೇ ನಿಯರ್ ಬೈ ಝೂ ಹತ್ರನೇ ಆನಿಯನ್ ಆ್ಯಂಡ್ ಅದೆಲ್ಲ ನೋಡಬಾರ್ದು. ಆನಿಯನ್ ಮತ್ತು ಗಾರ್ಲಿಕ್ ಏನು ಬಳಸದೆ ಒಂದು ಕಡೆ ಪಿಜ್ಜಾ ಮಾಡ್ತಾರೆ. ಅದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಸೊ ಅವ್ರು ಹೋಗ್ತಾರೆ, ನಾನು ತಿಂತೀನಿ. ಬಟ್ ಅಷ್ಟೊಂದು ನಂಗೆ ಟೇಸ್ಟ್ ಬರೋಲ್ಲ. ಆನಿಯನ್ ಹಾಕಿದ್ರೇ ಅಲ್ವಾ ಆ ಫ್ಲೇವರ್ ಬರೋದು. ಸೊ ನನಗೆ ಅದು ಸೆಟ್ ಆಗೋಲ್ಲ. ಸೊ ಹೋಗ್ಬೇಕು, ಇವಾಗ ಹೋಗ್ತಾ ಇದ್ದೀವಿ. ಬೇಗನೆ ಮುಗಿದ್ಬಿಡ್ತು. ಶುಕ್ರವಾರ ಆಗಿದ್ರೆ ರೆಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನೂ ರೆಸ್ಟ್ ಇರಲಿಲ್ಲ. ಸೊ ಬೇಗನೆ ಮುಗೀತು. ಅಲ್ಲಿ ಅವನು ಬಾ ಬೇಗ ಬಂದಿದ್ದೀವಿ. ಏನು ಆರ್ಡರ್ ಮಾಡಬೇಕು ಅಂತ ನೋಡಬೇಕು. ಪಿಜ್ಜಾ ಆಬ್ವಿಯಸ್ಲಿ. ಪಾಸ್ತಾ ಅಂದರೆ ನಂಗೆ ಆಗಲ್ಲಪ್ಪ. ಬ್ರೆಡ್ ದಹಿ ತೊಗೊಂಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾಡೋಣ. ಚೆನ್ನಾಗಿದೆಯಾ? ಆರ್ಡರ್ ಮಾಡಿದ್ವಿ, ಅದ್ರ ಜೊತೆಗೆ ಪಿಜ್ಜಾ 6 ಪೀಸ್ ಇದೆ ವೇಬ್ಸ್. ಇಲ್ಲೇ ತರಕಾರಿ ಬೇಕಿತ್ತು ಅಂತ ಅಂದ್ಬಿಟ್ಟು ವಿ ಕೇಮ್ ಹಿಯರ್. ಇಲ್ಲಿ ಎಕ್ಸಿಬಿಷನ್ ಎದುರುಗಡೆ ಆ ಥರಲ್ಲ, ಮಾಲ್ ಆಫ್ ಮೈಸೂರು ಹತ್ರ. ಬಿಕಾಸ್ ಇವಾಗ ಅಷ್ಟು ದೂರ ಹೋಗ್ಬಿಟ್ಟು ತೊಗೊಳಕ್ಕೂ ಆಗೋಲ್ಲ. ಎಲ್ಲರೂ ಒಂದು ಕಡೆ ನಮ್ಮ ಮನೆ ಹತ್ರ ಎಲ್ಲ ಆಲ್ಮೋಸ್ಟ್ ಟೈಮ್ ಆಗಿದೆ. ಸೊ ಅದಕ್ಕೆ ಇಲ್ಲೇ ತೊಗೋತಾ ಇದ್ದೀವಿ. ತರಕಾರಿ ಶಾಪಿಂಗ್. ಸೌತೆಕಾಯಿ ತೊಗೊಂಡ್ವಿ. ಇವ್ನು ಇವತ್ತೇ ಫಸ್ಟ್ ಬಂದಿರೋದು ನಮ್ಮ ಜೊತೆ ಅಲ್ವಮ್ಮ? ಬಂದೇ ಇಲ್ಲ. ನಾನು ಹೆಲ್ಮೆಟ್ ಹಾಕೊಂಡು ಹಂಗೆ ಬಂದ್ಬಿಟ್ಟಿದ್ದೀನಿ. ಯಾರು ನನ್ನ ಸತಿ ಹೆಲ್ಮೆಟ್ ತೆಗಿತಾರೆ ಅಂತ.